ನಮ್ಮನ್ನು ಇವ್ರು ನೋಡಲ್ವೇನೋ, ನಮ್ಮನ್ನು ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೇನೋ, ನಾವು ಸರ್ಕಲ್ಗಳಲ್ಲಿ ನಿಂತ್ಕೊಂಡು ಇದಕ್ಕೆ ಮೀಸಲು ಮಾಡಿಬಿಟ್ಟಿದ್ದಾರೇನೋ ಅಂತ ಆತಂಕ ಮತ್ತು ಕೀಳರಿಮೆಯ ಕಾರಣಕ್ಕಾಗಿ. ಅಂದರೆ ಮನುಷ್ಯನ ಹೆಂಗೆ ಕೊಂದುಬಿಡುತ್ತೆ ನೋಡಿ, ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹೆಣ್ಮಕ್ಳನ್ನ ಎಲ್ಲರನ್ನೂ ಹೆಂಗಿರಲಿ, ಈ ಸಮುದಾಯವನ್ನು ಕೂಡ ಹೇಗೆ ಒಂದು ಕೀಳರಿಮೆಯ ಕಾರಣಕ್ಕಾಗಿ ಕೂಡಿಟ್ಬಿಟ್ಟು ನಾವು ಹೆಂಗೆ ಮೆರಿತಾ ಇದ್ದೀವಿ. ಒಂದು ಥರದ ಜನ, ಒಂದು ಜನಾಂಗದ ಗುರು ಅವರು, ಅಂದರೆ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥ ಮಾತಾಯಿ ಸಂಚಾರಿ ವಿಜಯ್. ನನ್ನ ಆತ್ಮೀಯ ಮಿತ್ರ ಸಂಚಾರಿ ವಿಜಯ್ ಆ ಪಾತ್ರ ಮಾಡೋವರೆಗೂ ಆ ಸಮುದಾಯದ ಬಗ್ಗೆ ಎಷ್ಟೋ ಗೌರವನ ಇನ್ನಷ್ಟು ವೃದ್ಧಿ ಮಾಡೋದಂಥದ್ದು. ಒಂದಷ್ಟು ವರ್ಷಗಳ ಹಿಂದಿನ ಮಾತು, ಮೈಸೂರು ಹತ್ರ ದುಬಾರೆ ಫಾರೆಸ್ಟ್ನಲ್ಲಿ ನಮ್ಮೂರಿಗೆ ಒಂದು ವರ್ಕ್ಶಾಪ್ ಮಾಡಿಕೊಡ್ಬೇಕು ನೀವು. ನಾನು ರಂಗ ತರಬೇತಿ ಶಿಬಿರನ ಅಲ್ಲಲ್ಲಿ ಹೋಗಿ ನಡೆಸ್ತಾ ಇದ್ದೆ ಎಲ್ಲ ಕಡೆನೂ. ಈ 48-49 ವರ್ಷಗಳ ರಂಗಭೂಮಿಯ ಅನುಭವದಿಂದ ನಾನು ಹಳ್ಳಿಯ ಕುರುಕ್ಷೇತ್ರ ಮತ್ತು ರಾಮಾಯಣ ಮಹಾಭಾರತದ ನಾಟಕದಿಂದ ಹಂಗೆ ಬೆಳೆದು ಬಂದವನು. ಆಮೇಲೆ ನೀನಾಸಂ, ಆಮೇಲೆ ರಂಗಾಯಣ, ಆಮೇಲೆ ನಟನ, ಹೀಗೆ ಒಂದು ದೊಡ್ಡದೊಂದು ಈ 49 ವರ್ಷಗಳ ಸುದೀರ್ಘ ಯಾನದಲ್ಲಿ ನಮಗೆ ವರ್ಕ್ಶಾಪ್ ಮಾಡಿಕೊಡ್ಬೇಕು ಅಂತ. ಯಾರು ಆಶಾ ಕಾರ್ಯಕರ್ತರು ಸರ್, ನಾನು ಎಷ್ಟು ಜನ, ಒಂದು 30-40 ಜನ ಸಿಗ್ತಾರ ಅಂತ ಕೇಳಿದೆ. ಆಮೇಲೆ ಇಲ್ಲ ಸರ್, ನೀವು ದುಬಾರೆ ಫಾರೆಸ್ಟಿಗೆ ಬರಬೇಕು, ನಮ್ಮ ಜೊತೆ ಬರಬೇಕು ನೀವು ಅಂದರು. ಆಯಿತು, ಎಷ್ಟು ಜನ ಬರ್ತಾರೆ? ನಾವು 4 ಬಸ್ ಜನ ಇದ್ದೀವಿ ಸರ್. 4 ಬಸ್ ಜನ ಅಲ್ಪಸಂಖ್ಯಾತರ ಹೀಗೆ ಕಾರ್ಯಕರ್ತರು, 4 ಬಸ್ ಜನ ಪೂರ್ಣವಾಗಿ ತುಂಬಿದ ಬಸ್ನಲ್ಲಿ ದುಬಾರೆ ಫಾರೆಸ್ಟ್ನಲ್ಲಿ ನಾನು ಅಮೇರಿಕಾ, ಜರ್ಮನಿ, ಆಸ್ಟ್ರಿಯಾ, ಕರ್ನಾಟಕದ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಆಮೇಲೆ ಕರ್ನಾಟಕದ 30 ಜಿಲ್ಲೆಯ ಅಷ್ಟೂ ತಾಲೂಕುಗಳಲ್ಲಿ ನೀರು ಕುಡಿದು ನಾಟಕ ಮಾಡ್ಕೊಂಡು ಬಂದಿರೋದು ನಾನು. ಅಂದರೆ ನನಗೆ ನೀನಾಸಂ ತಿರುಗಾಡಲು ನನಗೆ ವರ್ಕ್ಶಾಪ್ಗಳಿಗೆ ಕೂಡ ಕರೆದು ಕೊಡ್ತಾ ಇದ್ವು. ಬಳ್ಳಾರಿಂದ, ಆತೂರಿಂದ ಎಲ್ಲ ಕಡೆ ಹೋಗ್ತಾ ಇದ್ದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಯಾವತ್ತೂ ನನಗೆ ಏನು ಅನಿಸಿರಲಿಲ್ಲ. ಆದರೂ ಒಂದು ಸಣ್ಣದೊಂದು ಗಂಡಸಿನ ಅಹಂಕಾರ ಇದೆಯಲ್ಲ ನಮಗೆಲ್ಲ, ದುರಹಂಕಾರ. ಹಂಗೆ ಮಾಡೋಣ, ವರ್ಕ್ಶಾಪ್ ಮಾಡೋಣ, 4 ಬಸ್ ಜನ ಆದರೂ ಪರವಾಗಿಲ್ಲ, ಒಂದು 4 ಜನ ಇಟ್ಕೊಂಡು ಟೀಮ್ ಇಟ್ಕೊಂಡು ವರ್ಕ್ಶಾಪ್ ಮಾಡೋಕ್ಕೆ ಅಂತ ಅವ್ರಿಗೆ ಆ ದುಬಾರೆ ಫಾರೆಸ್ಟಲ್ಲಿ ಒಂದು ಚಪ್ರ ಎಲ್ಲ ಕಟ್ಟಿದ್ರು. ಅಲ್ಲಿ ಸೇರಿಕೊಂಡು ಶುರು ಮಾಡಿದ್ರು. ನಾನು ಮಾತಾಡಿ ಅಂದೆ. ಮಾತಾಡಿದ್ರು. ಎಲ್ಲಿ ಹಾಡು ಹೇಳ್ತೀರಾ ಯಾರಾದರೂ ಗೊತ್ತಾ ಅಂತ ಕೇಳಿದೆ. ಅದ್ಭುತವಾಗಿ ಹಾಡೋರು ಇದ್ರು ಅಲ್ಲಿ. ಆಮೇಲೆ ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸು ಇನ್ನೂ ಅದ್ಭುತವಾಗಿ ಡ್ಯಾನ್ಸ್ ಮಾಡೋರು ಇದ್ದಾರೆ ಅಲ್ಲಿ. ಅವ್ರ ಮಧ್ಯೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಮತ್ತು ನಾವು ನಟರಲ್ಲಿ ಯಾವಾಗಲೂ ಶಕ್ತಿಯ ಪ್ರವಾಹ ಅಂತ ಯಾವಾಗಲೂ ವಾದಿಸ್ತಾ ಇರ್ತೀವಿ. ಅಂದರೆ ಎನರ್ಜಿ ಅಂತ ಬೇಕೇ ಬೇಕು ಅಂತ. ಎನರ್ಜಿ ಇವತ್ತು ನಯನ ಮಾಡ್ಬೇಕಾದ್ರೆ ನೋಡಿರ್ತೀವಿ, ಶಕ್ತಿಯನ್ನು ಹೇಗೆ ವಿಂಗಡಿಸ್ಕೊಳ್ಳುವುದು, ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಎನರ್ಜಿನ ಅಂತ. ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ಹೇಗೆ ಮೋಲ್ಡ್ ಆಗಿಲ್ಲ ಆಕೆ ಅಂತ. ಹಾಗೆ ಅವರು ಶಕ್ತಿನೂ ತೋರಿಸ್ತಾ ಇದ್ದಾರೆ, ಸ್ಪಷ್ಟತೆಯೂ ಇದೆ, ಎಲ್ಲ ಇದ್ದಾರೆ. ಇಷ್ಟು ದೊಡ್ಡ ಸಮುದಾಯ, ಇಷ್ಟು ಅದ್ಭುತವಾದ ಕಲಾವಿದರಿದ್ದಾರೆ, ರಂಗ ಕಲಾವಿದರಿದ್ದಾರೆ, ಹಾಡುಗಾರಿದ್ದಾರೆ. ಸಿನಿಮಾದಲ್ಲೋ ಮತ್ತೊಂದು ಕಡೆ ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಇವ್ರು ಯಾಕೆ ಶೈನ್ ಆಗ್ತಾ ಇಲ್ಲ, ಯಾಕೆ ಇವ್ರಿಗೆ ಅವಕಾಶನೇ ಸಿಗ್ತಾ ಇಲ್ಲ ಅಂತ ಒಂದು ಸರಿ ನನಗನ್ನಿಸ್ತು. ಆಗ ಅವ್ರ ನಡುವೆ ಇದ್ದಿದ್ದು ಒಂದೇ ಒಂದು ನನಗೆ ಗಮನಿಸಿದ್ದು ಕೀಳರಿಮೆ ಇತ್ತು. ನಮ್ಮನ್ನು ಇವ್ರು ನೋಡಲ್ವೇನೋ, ನಮ್ಮನ್ನು ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೇನೋ, ನಾವು ಸರ್ಕಲ್ಗಳಲ್ಲಿ ನಿಂತ್ಕೊಂಡು ಇದಕ್ಕೆ ಮೀಸಲು ಮಾಡಿಬಿಟ್ಟಿದ್ದಾರೇನೋ ಅಂತ ಆತಂಕ ಮತ್ತು ಕೀಳರಿಮೆಯ ಕಾರಣಕ್ಕಾಗಿ. ಅಂದರೆ ಮನುಷ್ಯನ ಹೆಂಗೆ ಕೊಂದುಬಿಡುತ್ತೆ ನೋಡಿ. ಶತಮಾನಗಳಿಂದ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹೆಣ್ಮಕ್ಳನ್ನ ಎಲ್ಲರನ್ನೂ ಹೆಂಗಿರಲಿ, ಈ ಸಮುದಾಯವನ್ನು ಕೂಡ ಹೇಗೆ ಒಂದು ಕೀಳರಿಮೆಯ ಕಾರಣಕ್ಕಾಗಿ ಕೂಡಿಟ್ಬಿಟ್ಟು ನಾವು ಹೆಂಗೆ ಮೆರಿತಾ ಇದ್ದೀವಿ. ಒಂದು ಥರದ ಜನ, ದುಡ್ಡು ಕಾಸು ಎಲ್ಲ. ಆಮೇಲೆ ಇದರಿಂದ ಮೇಲಕ್ಕೆ ಹೋದವ್ರು ಕೂಡ ಮತ್ತೆ ವಾಪಸ್ಸು ಮರಳಿ ತಿರುಗಿ ನೋಡೋರಿಲ್ಲ. ನಂಗೆ ಅದೊಂದು ದೊಡ್ಡ ಆಶ್ಚರ್ಯ. ಆದರೆ ಇವತ್ತು ನನ್ನ ಪ್ರಕಾರ ನಾವು ರಂಗಭೂಮಿಯವರು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಒಂದು ಬೆಂಚ್ ಮಾರ್ಕ್ ಸೃಷ್ಟಿಯಾಗಿಬಿಟ್ಟಿರುತ್ತೆ. ರಂಗಾಯಣ, ನೀನಾಸಮ್ಮು, ರಂಗಾಯಣ, NSD, ನಟನ ಎಲ್ಲ ಹಾಗೆ ಹೀಗೆ ಅಂತ. ಇವತ್ತು ಎಲ್ಲ ಬೆಂಚ್ ಮಾರ್ಕ್ಗಳನ್ನ ಒಡೆದು ಚಿಂದಿ ಮಾಡೋಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿಬಿಟ್ಲು ನಯನಸ್ ಕೂಡ. ಯಾವ ನಟ ಟ್ರೈನ್ಡ್ ಬೇಕು ಅಂತ ಬೇಕಾಗಿರೋದು ನಿಜವಾಗ್ಲೂ ಅಂತರ್ಗತವಾದ ಅನುಭವಜನ್ಯವಾದಂಥ ಶಕ್ತಿ. ಅದು ಕೌಶಲ್ಯ ಸಮೇತ ಸಿಕ್ಕಿಬಿಟ್ಟಿದೆ ರಂಗಭೂಮಿಯಲ್ಲಿ ತುಂಬ ವರ್ಷ ಮಾಡ್ಕೊಂಡ್ಬರೋದ್ರಿಂದ. ಆದರೆ ಆರಿಸ್ಕೊಂಡಿದ್ದ ಕಥೆ ಇದೆಯಲ್ಲ,
ನಾನು ಅಕ್ಕಯ್ಯವ್ರಿಗೆ ನಮಸ್ಕಾರ ಮಾಡಿಬಿಟ್ಟೆ, ಕಾಲಿಗೆ ನಮಸ್ಕಾರ. ಎಣಿ ಬಾಳಪ್ಪನವ್ರಿಗೆ ಮತ್ತು ನನಗೆ ಪ್ರಿಯರಾದಂಥ ಒಂದು 4-5 ಜನ ರಂಗಭೂಮಿಲಿದ್ದಾರೆ. ಕಾರಂತರು ಮಾಡ್ತಿದ್ದೆ, ಬಿಗಿ ಕಾರಂತರು ಮಾಡ್ತಿದ್ದೆ. ಇವತ್ತು ಅಕ್ಕಯ್ಯವ್ರಿಗೆ ನಾನು ಮಾಡಿದೆ. ಯಾಕೆ ಅಂದರೆ ಒಂದು ಜನಾಂಗದ ಗುರು ಅವರು, ಅಂದರೆ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥ ಮಹಾತಾಯಿ. ಬಹಳ ಅಪರೂಪ ಇದು, ಕಷ್ಟ ಇದು. ನೂರಾರು ಬೆಂಗಳೂರಿನಲ್ಲಿ ಏನೇನೋ ಕಾರ್ಯಕ್ರಮಗಳು, ಅದು ಇದು ಎಲ್ಲ ಕಾರ್ಯಕ್ರಮಗಳು ನಡೀತವೆ, ಸಮೃದ್ಧವಾಗಿರ್ತದೆ. ಆದರೆ ಈ ಥರದೊಂದು ಸಾಮಾಜಿಕ ಎಚ್ಚರ ಮೂಡಿಸುವ ಮತ್ತು ಅದನ್ನು ರಂಗಭೂಮಿಯ ಮೂಲಕ ತೋರಿಸಿ ಒಂದೆಡೆ ನಾವು ರಂಗೋತ್ಸವದ ಕಲ್ಪನೆಯೇ ಭಾಳ ಅದ್ಭುತವಾಗಿದೆ ಅಕ್ಕ. ಶ್ರೇಷ್ಠವಾದ ಕಲ್ಪನೆ ಇದು. ನಿಮ್ಮ 100ನೇ ಶೋ ನೀವು ನಿಜವಾಗ್ಲೂ ಮಾಡ್ತೀವಿ ಅಂತ, ನಿಮ್ಮ 100ನೇ ಶೋ ಖಂಡಿತವಾಗಲೂ ನಾನು ಎಲ್ಲ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ನಟನಾದಲ್ಲಿ ಬಂದು ಮಾಡಿ ಅವತ್ತು ನೂರಾರು ಜನ ಮಕ್ಕಳಿಗೆ ನನ್ನ ಮಕ್ಕಳ ಜೊತೆ ಕೆಲಸ ಮಾಡ್ತೀನಿ, ಖಂಡಿತ ಅರೇಂಜ್ ಮಾಡಿಕೊಡ್ತೇನೆ. ನಾನು ನೀವು ನಂಬಲ್ಲ, 24 ಜನ ವಿದ್ಯಾರ್ಥಿಗಳು ಪ್ರತಿದಿನ ಸಂಜೆ ಯುವತಿಗಳು ಮೊಬೈಲ್ ಆಫ್ ಮಾಡಿರ್ತಾರೆ ನನ್ನ ಜೊತೆ ಕೆಲಸ ಮಾಡ್ತಾ. 30 ಜನ ಮಕ್ಕಳು ಇಡೀ ವರ್ಷ ಶನಿವಾರ ಭಾನುವಾರ 40 ಜನ ಮಕ್ಕಳಿದ್ದಾರೆ. ಇದಲ್ಲದೆ ಒಂದು 25 ಜನ ರೆಪರ್ಟರಿ ಆರ್ಟಿಸ್ಟ್ ಇದ್ದಾರೆ. ಇವರಲ್ಲದೆ 350 ಜನ ಪುಟಾಣಿ ಮಕ್ಕಳುಗಳು ಇಡೀ ಏಪ್ರಿಲ್ನಲ್ಲಿ ನನ್ನ ಜೊತೆ ಕಂಸಾಳೆ, ವೀರಗಾಸೆ, ಪಟಕುಣಿತ, ಪೂಜಾ ಕುಣಿತ, ಕಂಗೀಲು, ಎಲ್ಲ ಫೋಕ್ ಫಾರ್ಮ್ಗಳು ಮತ್ತು ಶುದ್ಧ ಕಂಪನಿ ನಾಟಕಗಳು, ಆಧುನಿಕ ನಾಟಕಗಳು ಎಲ್ಲ ಮಾಡ್ತವೆ. ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಅವರು ಅಷ್ಟೋ ಜನಕ್ಕೂ ಸೇರಿ, ನನ್ನನ್ನು ಸೇರಿ ಕಣ್ಣು ತೆರೆಸಬೇಕಾಗಿದೆಯಲ್ಲ ಈ ಸಮುದಾಯದ ಬಗ್ಗೆ, ಈ ಜನಾಂಗದ ಬಗ್ಗೆ, ಅದನ್ನು ಒಟ್ಟಿಗೆ ಮಾಡಬೇಕಾಗಿದೆ. ಈ ಸಲ ರಜಾ ಮಧ್ಯದಲ್ಲಿ ಅದನ್ನು ಮಾಡ್ತೀನಿ ಅಕ್ಕ, ಖಂಡಿತ ನೀವು ನನ್ನ ಜೊತೆಗಿರಿ, ತೋರಿಸ್ಬೇಕಿದ್ದ ನಾನು. ನಮ್ಮಂಥವ್ರಿಗೆ ತುಂಬ ಮುಜುಗರ, ಸಂಕೋಚ, ನಾಚಿಕೆ ಎಲ್ಲ ಆಗ್ಬಿಟ್ಟಿರ್ತದೆ. ನಿಮ್ಗೆ ಗೊತ್ತಿಲ್ಲ, ಈ ಥರದ ಪಾತ್ರಗಳು ಮಾಡಿ ಅಂತ ನಮ್ಗೆ ಬರ್ತಾರಲ್ಲ, ಆ ಡೈರೆಕ್ಟರ್ ಎಷ್ಟು ಕೆಟ್ಟದಾಗ ಹೇಳ್ಕೊಂಡಿರ್ತಾರೆ, ಎಷ್ಟು ಕೆಟ್ಟದಾಗ ಮಾಡಿಸ್ತಾ ಇರ್ತಾರೆ ಅಂತಂದರೆ, ಸಂಚಾರಿ ವಿಜಯ್, ನನ್ನ ಆತ್ಮೀಯ ಮಿತ್ರ ಸಂಚಾರಿ ವಿಜಯ್ ಆ ಪಾತ್ರ ಮಾಡೋವರೆಗೂ ಆ ಸಮುದಾಯದ ಬಗ್ಗೆ ಎಷ್ಟೋ ಗೌರವನ ಇನ್ನಷ್ಟು ವೃದ್ಧಿ ಮಾಡೋದಂಥದ್ದು. ತುಂಬ ಭಾಳ ಕಷ್ಟ ಆಗ್ತಾಯಿತ್ತು. ಅವ್ರಿಗೆ ಗೊತ್ತಾಗ್ತದೆ, ಅರೆ ಯಾವ ಪಾತ್ರ ನ್ಯಾಷನಲ್, ರಾಮಂದೋ, ಕೃಷ್ಣಂದೋ, ಯೇಸುವುದೋ ಪಾತ್ರ ಮಾಡಿ ನ್ಯಾಷನಲ್ ಅವಾರ್ಡ್ ತೊಗೊಂಡು, ರೈತನ ಪಾತ್ರ ಮಾಡಿ, ದಲಿತರ ಕಷ್ಟ ಹೇಳಿ ಪಾತ್ರ ಮಾಡಿ ತುಂಬ ಜನ ಅವಾರ್ಡ್ ತೊಗೊಂಡವ್ರೆ. ಚಮುಂದೆ ಮಾಡಿಬಿಟ್ಟು ವಾಸುದೇವರಾವ್ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ. ರಾಜ್ಕುಮಾರ್ಗಂತೂ ನ್ಯಾಷನಲ್ ಅವಾರ್ಡ್ ಸಿಗಲೇ ಇಲ್ಲ ಆ್ಯಕ್ಟಿಂಗ್, ಪಾಪ ಹಾಡುಗಾರಿಕೆಗೆ ಸಿಕ್ಕಿದೆ. ಆದರೆ ಇವ್ರಿಗೆ ಸಿಕ್ಕಿದ ಪಾತ್ರಕ್ಕೆ ಎಂಥದ್ದು, ನಾನು ಅವನಲ್ಲ ಅವಳು ಅಂತ ಸಂಚಾರಿ ವಿಜಯ್ ಪಾತ್ರ ಅವನಿಗೆ ಸಿಕ್ಕಿದ್ದು ನ್ಯಾಷನಲ್ ಅವಾರ್ಡು. ಅದು ಎಷ್ಟು ಮನನೀಯವಾಗಿ ಹಾಡ್ಬಿಟ್ರೆ ನನಗೆ ಆ ಪಿಕ್ಚರು ಮತ್ತು ಅನೇಕ ಕಥೆಗಳು, ಅನೇಕ ಕಾವ್ಯಗಳು, ಸಂಗೀತಗಳು, ಅರ್ಧನಾರೀಶ್ವರ ಪರಂಪರೆ, ಭೀಷ್ಮನ ಪ್ರತಿಜ್ಞೆಯನ್ನು ಕುರಿತಾಗಿ ನಾವು 100 ನಾಟಕ ಮಾಡಿದ್ದೀವಿ. ಅಗ್ನಿಪಥ ಅಂತ ಭೀಷ್ಮನ ಅಂಬೆ ಚಾಲೆಂಜ್ ತಗೊಳ್ಳೋದು, ಶಿಖಂಡಿ ಕತೆ ಎಲ್ಲ, ಅರ್ಧನಾರೀಶ್ವರ ಪರಂಪರೆ ಬಗ್ಗೆ ಎಷ್ಟೊಂದು ಓದ್ಕೊಂಡ್ಬಂದಿದ್ದೀವಿ. ಶಿವಶಕ್ತಿಯ ಸಂಗಮ ಇಲ್ಲದಿದ್ದರೆ ಈ ಭೂಮಿಯ ಏಳಿಗೆನೇ ಇಲ್ಲ ಕಣ್ರಿ. ಹೆಂಡತಿನೋ ಗೆಳತಿನೋ ನಿಮ್ಮ ಜೊತೆ ಇನ್ನೊಂದು ಹೆಣ್ಣು ಜೊತೆ ಅಂತೇಳಿ ಅಂತರ್ಗತವಾಗಿ ಒಟ್ಟಿಗೆ ಇದ್ದು ಅದನ್ನು ಜೊತೆಲಿ ಮಾಡಿ ಅದನ್ನು ಮೀರಿದಂಥ ನನಗೆ ನಮ್ಮ ಮಂಗಳಮುಖಿನ ಕರಿಬೇಡ್ರಿ, ನಮ್ಮ ಅಷ್ಟು ಚೆನ್ನಾಗಿ ಹೇಳ್ತಾರೆ ನಾಟಕದಲ್ಲಿ. ರಘುನಂದನ್, ಹ್ಯಾಟ್ಸ್ ಆಫ್ ರಘುನಂದನ್. ನಾನು ತುಂಬ ನಾಟಕ ನೋಡಿದ್ದೀನಿ, ಅವ್ರ ಮಗನಿಂದ ಅನೇಕ ನಾಟಕಗಳು ಮಾಡ್ಬಾರ್ದು, ಎಲ್ಲ ಚೆನ್ನಾಗಿರ್ತವೆ. ಸಮಾಜದ ಎಚ್ಚರ ಮೂಡಿಸುವಂಥ ನಾಟಕಗಳು ಅವರೆಲ್ಲ ಮಾಡೋದು. ಆದರೆ ಎಲ್ಲ ನಾಟಕಗಳಲ್ಲಿ ಇವತ್ತು ಮನಸ್ಸಿಗೆ ಗಾಢವಾಗಿ ತಟ್ಬಿಟ್ಟಿದ್ದು ಅಕ್ಕಯ್ಯ ಕಾರಣಕ್ಕಾಗಿ ಅದ್ಭುತ ಮಾಡಿದ್ದೀರಿ ಸರ್, ಅದ್ಭುತ ಮಾಡಿದ್ದೀರಿ. ಇದು ಈ ಒಂದು ನಿಜವಾಗ್ಲೂ ಶಿಕ್ಷಣ ಇಲಾಖೆಯವ್ರಿಗೆ ಮನಸ್ಸು ಮಾಡಿ ಕರ್ನಾಟಕದ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಆಮೇಲೆ ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡಾಗ್ತದೆ, ಯಾವುದಾದ್ರು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು, ರಂಗಭೂಮಿಗೆ ಸಂಬಂಧಪಟ್ಟಿದ್ದು ಕಾರ್ಯಕ್ರಮಗಳಾಗ್ತಾವಲ್ಲ, ಅಲ್ಲೆಲ್ಲ ಈ ನಾಟಕ ಯಾಕೆ ಆಗಬೇಕು ಅಂದರೆ ಎಷ್ಟೊಂದು ಜನಕ್ಕೆ ಈ ಸಮುದಾಯದ ಬಗ್ಗೆ ಎಚ್ಚರ, ಪ್ರೀತಿ, ಜವಾಬ್ದಾರಿ ಎಲ್ಲ ಗೊತ್ತಾಗ್ತದೆ. ಆ ಥರದ ಕೆಲಸಗಳು ಹೆಚ್ಚಾಗಬೇಕು ಅಂತ ನಾವು ಎಲ್ಲೋ ಒಂದು ಕಡೆ ಮಾಡಿಬಿಡೋದು. ಮತ್ತು ಹೌದು, ಇಲ್ಲಿ ಕೂತ್ಕೊಂಡು ಒಂದಷ್ಟು ಜನಕ್ಕೆ 45 ಜನಕ್ಕೆ ನಿಮಗೆ ರೀಚ್ ಆಗುತ್ತೆ, ನಿಮ್ಗೆ ಗೊತ್ತಾಗಿದೆ. ಇನ್ನೊಂದು 100 ಜನ ಬರ್ಬೋದು, ನೋಡ್ಬೋದು. ಎಂಟರ್ಟೈನ್ಮೆಂಟ್ ಸಿಗೋದು ಬೇರೆ, ಮನೋರಂಜನೆ ಜೊತೆಗೆ ಚಿಂತನಶೀಲ ವ್ಯಕ್ತಿತ್ವಗಳನ್ನು ಮತ್ತು ಸಾಮಾಜಿಕ ಜವಾಬ್ದಾರಿ ಇರುವಂಥ ಅನೇಕ ವಿಚಾರಗಳನ್ನ ತಲುಪಿಸ್ತಿದ್ದರೆ ಮಾಡಿದ್ದೀನಿ. ಇವತ್ತು ನಾಟಕದ ಮೂಲಕ ಇದನ್ನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ರಂಗಭೂಮಿಯಷ್ಟು, ನಾನು ಈಗಲೂ ಹೇಳ್ತೀನಿ, ಎದೆ ತಟ್ಟು ಹೇಳ್ತೀನಿ, ರಂಗಭೂಮಿಯಷ್ಟು ಸರ್ವಶ್ರೇಷ್ಠವಾದಂಥ ಸುಲಭ, ಸಾಧ್ಯ, ಸರಳ ಸಂವಹನ ಮಾಧ್ಯಮ ಈ ಭೂಮಿ ಮೇಲೆ ಇನ್ಯಾವುದೂ ಇಲ್ಲ ಕಣ್ಣ, ಯಾವುದೂ ಇಲ್ಲ. 350 ಪಿಕ್ಚರ್ ಮಾಡಿ ಹೇಳ್ತಾ ಇದ್ದೀನಿ, ಒಂದು 10-20 ಸಾವಿರ TV ಸೀರಿಯಲ್ ಮಾಡಿ ಹೇಳ್ತಾ ಇದ್ದೀನಿ, ಕರ್ನಾಟಕದ ಮೂಲೆ ಸುತ್ತಾಡಿ ಹೇಳ್ತಾ ಇದ್ದೀನಿ. ನಾನು ನಾಟಕ ತೊಗೊಂಡು ಎಷ್ಟು ಸರಳವಾಗಿ ಯಾವುದ್ಯಾವುದೋ ಮೂಲೆಯಲ್ಲಿ ಎಷ್ಟು ಚೆನ್ನಾಗಿ ತಲುಪ್ತದೆ ಅಂತಂದರೆ ನಂಗೆ ಕಣ್ಣಾರೆ ಗೊತ್ತಾಗ್ತದೆ. ಆದರೆ ಆ ರಂಗಭೂಮಿಯವ್ರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ, ಇನ್ನೊಂದು ಸಾಹಿತ್ಯದ ಅರಿವಿಲ್ಲದೆ ಹೋದರೆ ಮತ್ತು ಸಾಮಾಜಿಕ ಜವಾಬ್ದಾರಿ ಅರಿವಿಲ್ಲದೆ ಇದ್ದರೆ ಅಂಥ ರಂಗಭೂಮಿ ನಿಷ್ಕ್ರಿಯವಾದದ್ದು ಮತ್ತು ಅದು ವೇಸ್ಟ್. ಅದು ಎಲ್ಲ ನಾಟಕಗಳಲ್ಲೂ ಯಾವುದೋ ಒಂದು ಮೂಲೆಯಲ್ಲಿ ತಾಗಬೇಕಾಗಿದೆ, ವಿಚಾರಗಳನ್ನ ತಿಳಿಸ್ ನಗಿಸೋದು ಎಷ್ಟೊತ್ತು. ನನ್ನನ್ನು ಕಮ್ಮಿ ನಕ್ಕಿದ್ರೆ ನಾನು ನೋಡ್ಬಿಟ್ಟು ಮಜಾಟಾಕಿಸ್ನಲ್ಲಿ ನೀವು 30 ವರ್ಷ ನಕ್ಕಿದ್ದೀರಿ, ಹತ್ತಿದ್ದೀರಿ, ಕಿರ್ಚಿದ್ದೀರಿ, ಎಲ್ಲ ಮಾಡಿದ್ದೀರಿ, ನನಗೇನು ಬೇರೆ ಬೇರೆ ಎಲ್ಲದನ್ನು ಕೊಟ್ಟಿದ್ದೀರಿ. ಆದರೆ ಇವತ್ತಿನ ಈ ಥರದ ನಾಟಕಗಳು, ಎಚ್ಚರಗಳು ಭಾಳ ಸಮಾಜದ ಜೊತೆಗೆ ಒಂದು ಪ್ರೀತಿಯನ್ನು ಮೂಡಿಸ್ತವೆ. ನಾನು ಎಲ್ಲೆಲ್ಲ ಸುತ್ತಾಡ್ಕೊಂಡಿದ್ದೆ, ಬರೋಕ್ಕಾಗುತ್ತಲ್ಲೋ ಮೇಡಮ್ ಅಂದ್ಕೊಂಡೆ. ಭಾಳ ಪ್ರೀತಿಯಿಂದ
ಕೈ ನನ್ನ ಇಲ್ಲಿ ಕರೆದಿದ್ದೀರಿ. ನನಗೆ ತುಂಬ ಸಂತೋಷ ಆಗಿದೆ ಮತ್ತು ಸಾರ್ಥಕವಾಗಿದೆ ಈ ದಿನ ಅಂತ ಅನಿಸಿದೆ. ಅದಕ್ಕೆ ನೀವು, ರಘುನಂದನ್ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ದಿಗ್ಗಜರು ಮತ್ತು ಈ ನಾಡು ಕಂಡಂಥ ಶ್ರೇಷ್ಠವಾದಂಥ ಅಧಿಕಾರಿಗಳಲ್ಲೊಬ್ಬರು, ನನ್ನ ಮುಖಸ್ತುತಿ ಏನು ಮಾಡಬೇಕಾಗಿಲ್ಲ, ಯಾಕೆಂದರೆ ಅವ್ರ ಕೆಲಸ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಇನ್ನೇನು ಇಲ್ಲ, ನಮ್ಮದು ಅವ್ರದ್ದು ಡಿಪಾರ್ಟ್ಮೆಂಟ್ ಬೇರೆ, ಹಂಗಾಗಿ ಏನೂ ಇಲ್ಲ. ಅದು ಸಿಕ್ಕಾಗೆಲ್ಲ ಪ್ರೀತಿಯಿಂದ ಮಾತಾಡೋದು, ಎಲ್ಲ ಮನೆಗೆ ಕರೆದು ಎಲ್ಲಪ್ಪ ಶಿವಮೊಗ್ಗದಲ್ಲಿ DC ಆಗಿದಾಗ ಒಂದು ನಾಟಕ ನೋಡಿ ಮನೆಗೆ ಕರ್ಕೊಂಡು ಹೋಗಿ ಪಾಪ ನಾಟಕ ತೋರಿಸ್ಬಿಟ್ಟು ಊಟ ಹಾಕೋದಿದೆಯಲ್ಲ ನನಗೆ ಊಟ ಹಾಕಿ ಮನೇಲಿ ಕೂತ್ಕೊಳ್ಳಿ ರಮೇಶ್ ಅಂತ ಮಾತಾಡ್ಸೋರು. ರಂಗ ಸಮಾಜದಲ್ಲಿ ಕೆಲಸ ಮಾಡಬೇಕೆಲ್ಲ ಬಹಳ ಪ್ರೀತಿ ಕೊಟ್ಟಿದ್ದಾರೆ. ಮುಕುಂದರಾಜ್ ಸರ್ ತುಂಬ ದಿವಸದಿಂದ ನೋಡ್ಕೊಂಡು ಅನೇಕ ಜನ ನನ್ನ ಪ್ರೀತಿ ಪಾತ್ರ ಹೃದಯಗಳು ಇಲ್ಲಿದೆ. ಆ ಪ್ರೀತಿ ಪಾತ್ರಗಳಷ್ಟೇ ಹೃದಯಗಳು ನೂರಾರು ಇಲ್ಲಿ ತುಂಬಿರುವಂಥ ಅನೇಕ ನಮ್ಮ ಜೊತೆ ಸಮಾಜದಲ್ಲಿ ಮುಖ್ಯವಾದ ಗಣ್ಯ ಇವತ್ತು ಈ ಥರದೊಂದು ವೇದಿಕೆ ನಿರ್ಮಾಣ ಆಗಿದ್ದು ದೊಡ್ಡ ಸಂತೋಷ. ಈ ವರ್ಷ ಬೆಂಗಳೂರಲ್ಲಿ ಮಾಡಿದ್ರಿ ಅಕ್ಕ, ಮುಂದಿನ ವರ್ಷ ಇದೇ ಕಾರ್ಯಕ್ರಮನ ದಯವಿಟ್ಟು ಬೇರೆ ಬೇರೆ ಕಡೆ ಮಾಡಿ. ಬೆಂಗಳೂರಿನವರೆಲ್ಲ ನಂಬ್ಕೊಂಬಿಟ್ಟಾರೆ ಬೆಂಗಳೂರು ಮಾತ್ರ ಕರ್ನಾಟಕ ಅಂತ. ದೊಡ್ಡ ಸುಳ್ಳದು. ನಿಮ್ಗೆ ಇಡೀ ಕರ್ನಾಟಕದ ಭರ್ತಿ ಬೇರೆ ಬೇರೆ ಎಲ್ಲೆಲ್ಲ ನಿಜವಾಗ್ಲೂ ಸಿಗ್ತಾರೆ. ನೀವು ಬಳ್ಳಾರಿ ಸಿಗ್ತಾರೆ, ಬೆಂಗಳೂರಿಂದ ಆಚೆ ತುಂಬ ಒಳ್ಳೊಳ್ಳೆ ಊರುಗಳಿದೆ, ಭಾಳ ಅದ್ಭುತವಾದ ಊರಿದೆ, ತುಂಬ ಸಂವೇದನಾಶೀಲವಾಗಿ ಬದುಕ್ತಾರಂಥ ಅನೇಕ ಹೃದಯಗಳಿದೆ. ಅವ್ರಿಗೆ ತಲುಪಬೇಕಾಗಿದೆ, ಅವ್ರು ಬರೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಅಂಥವ್ರಿಗೆ ನೀವು ರೀಚ್ ಮಾಡಿದ್ರೆ ಇಲ್ಲಿಂದ ಅಲ್ಲಿಗೆ ಒಂದು ತಲುಪಿದ್ರೆ ಆ ತಲುಪುವಿಕೆ ತುಂಬ ಮುಖ್ಯ ಆಗ್ತದೆ. ಅದಾಗಲಿ ಅಂತ ಹಾರೈಸ್ತಾ ಇಡೀ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಲಿ. ಇನ್ನೊಂದಷ್ಟು ನೀವು ನೋಡೋ ನಾಟಕ, ಹಾಡು, ಸಂಗೀತ ಎಲ್ಲದರಲ್ಲಿ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಅರಿವನ್ನು, ನಮ್ಮ ಅಸ್ತಿತ್ವವನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳು, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.